ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ಶಿವಕುಮಾರ್. ಇವತ್ತು ನಾನು ಹೊಲಕ್ಕೆ ಬಂದಿದ್ದೇನೆ ಬಿಳಿಜೋಳವನ್ನು ಕಿತ್ತುವುದಕ್ಕೆ. ಬಿಳಿಜೋಳನೇ ಯಾಕೆ ಕಿತ್ತಬೇಕು ಅಂತಂದ್ರೆ ದನ ಕರಿಗಳಿಗೆ ಮೇವು ಆಗುತ್ತೆ ಅಂಥೇಳಿ ಅದು ಬಿಳಿಜೋಳ ಕೆತ್ತಸಕ್ಕೆ. ಇವರು ಎಕ್ಕಳೆ ಗೋವಿಂದಣ್ಣವ್ರು ಅಂತೇಳಿ ಇವ್ರದೊಂದು ಎಕ್ಕರ್ ಹೊಲ ಐತಿ. ಇವ್ರ ಹೊಲದಾಗ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ, ಜೋಳ ಕೆತ್ತಕತ್ತಿದ್ದೆವು. ಅಂದರೂ ಇವ್ರ ಹೊಲದಲ್ಲಿ ಇವರು ಡೈಲಿ ವಾಕ್ ಅಂತ ಹೇಳಿ ಬಂದು ಇವ್ರ ಹೊಲದಲ್ಲೆಲ್ಲ ಕಸ ಕಡ್ಡಿ ಇದ್ದಿಂದೆಲ್ಲ ಕೆತ್ತಿ ಬಿಸಾಡಿ ತುಂಬ ಒಳ್ಳೆ ರೀತಿಯಿಂದ ಹೊಲವನ್ನು ಇದು ಮಾಡಿದ್ದಾರೆ. ಅದನ್ನು ಇವಾಗ ತೆನೆ ನೋಡ್ರಿ, ಇಷ್ಟು ಸೂಪರ್ ಆಗಿದೆ, ಇಷ್ಟು ದಪ್ಪ ಆಗಿದೆ ನೋಡ್ರಿ ತೆನೆ. ಹಾಂ ರೀ, ಹಾಂ ಹಂಗಲ್ಲ. ಇಲ್ಲಿ ಹೊಲ್ದಾಗ ನೀವು ಭಾಳ ಶ್ರಮ ಪಟ್ಟಿರ ಅಂತೇಳಿ ಇಷ್ಟು ಚಂದ ಬೆಳಿ ಆಗ್ಯದ್ರಿ. ಇಲ್ಲಿ ನೋಡ್ರಿ, ಇದು ತೆನಿ ಎಷ್ಟು ದಪ್ಪ ಅದ ನೋಡ್ರಿ. ಈಗ ಇಷ್ಟು ದಪ್ಪ ಅವ್ರಿ, ಅವು ಅರ್ಧ ಸೇರಾಗ. ಮೆಹನತ್ ಮಾಡಿದ ಅಂತೇಳ್ರಿ ಮೇನ್ ಸರ್. ಅಲ್ಲಿ ಹೇಳ್ರಿ ನಾಳಿಗೆ ಅವ್ರ ಬಲ್ಲಿ ತಾರೀಖು ಇವತ್ತು ಬಿಸಿಲಂತೂ ತುಂಬ ಸಿಕ್ಕಾಪಟ್ಟಿ ಇದೆ. ಕೆಲಸ ಮಾಡೋದಕ್ಕೆ ಮನಸ್ಸಾಗ್ತಲ್ಲ ನಂದು, ಆದರೂ ಕೂಡ ಕೆಲಸ ಮಾಡಬೇಕಲ್ವಾ. ನೋಡಿ, ಜೋಳದ ತೆನೆ ಈ ರೀತಿ ಇರುತ್ತೆ. ನಾವು ಈ ಥರ ಕೆತ್ತಿ ಹೀಗೆ ಹಾಕಬೇಕಾಗುತ್ತೆ. ಇದು ಒಣಗಿದ ಮೇಲೆ ತೆನೆಯನ್ನು ಕಟ್ ಮಾಡಿ ಒಂದು ತೆಲ್ಲಿ ಗೂಡಿಸಿ ಇದು ಮಾಡಬೇಕಾಗುತ್ತದೆ. ಇವು ಕೆತ್ತಿ ಈ ಥರ ಮಾಡ್ಬೇಕಲ್ಲ, ಸೂಡು ಕಟ್ಬೇಕಾಗ್ತದೆ ಆಮೇಲೆ. ಹಾಂ, ಲಿಗಾಡ್ ಇರ್ತದೆ ಖರೆ ಅಂತಂದ್ರೆ. ಆಯ್ತಾ, ಮುಂಜಾನೆ ಜಲ್ದಿ ಎದ್ದು ಬರ್ಬೇಕಾಯ್ತದ. ಇಲ್ಲಿ ಏನದಲ್ರಿ, ಪಾಂಚ್ ಪಾಂಡರ್ ರೀ. ಹಾಂ, ಕೆತ್ರಿ ಅದು ತೆನಿ ಅದ, ಅದು ಇದ್ರಬೇ ತಾನೇ ಕಟ್ಕೊತಾವ. ಇದು ಭಾಳ ಬಿರುಸಾಗಿದೆ ನೋಡಿ, ಎಷ್ಟು ಕಷ್ಟಪಡ್ತಾರ ನೋಡ್ರಿ ಅದು ತೆಗಿಲಕ್ಕ ಕೆತ್ಲಕ್ಕ. ಇವ್ರು ನಮ್ಮ ತಾಯಾರ ಮುಂಜಾನೆ 6 ಹಿಡ್ದೇನೆ ಕೆತ್ತಲತ್ತಾರ ಅವ್ರು. ಮಧ್ಯಾಹ್ನದಾಗ 2 ತಾಸು ಅಷ್ಟೇ ರೆಸ್ಟ್ ಮಾಡ್ಯಾರ ಅವ್ರು. 2 ದಿನ ಒಂದೇ ದಿವಸದಲ್ಲಿ ಖಾಲಿ ಆಗ್ಯದ. ಇವ್ರದ್ದು 68 ವಯಸ್ಸಾದರೂ ಕೂಡ ಇನ್ನೂ ಗಟ್ಟಿಯಾಗಿದ್ದಾರೆ ನೋಡಿ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ.
ಈ ಕೆಲಸನೇ ಒಂಥರ ಯೋಗ ಇದ್ದಿನಂಗ. ಈ ಥರ ಮಾಡ್ದೇವು ಅಂದ್ರೆ ನಮಗೆ ಯಾವ ರೋಗನೇ ಬರಲ್ಲ ಅಂತ ಅರ್ಥ ಇದ್ರದ್ದು. ಕೆತ್ರಿ ಇವ್ರು ಮೂತಿಗೆ ಮಾಸ್ಕ್ ಹಾಕೊಂಡು ಕೆತ್ತಲತ್ತಾರ. ಯಾಕಂತಂದ್ರೆ ಬಿಸಿಲು ಭಾಳ ಅದಲ್ಲ, ಹಂಗಾಗಿ ಮೂತಿಗೆಲ್ಲ ಕಟ್ಕೊಂಡು ಮಾಡ್ಬೇಕಾಯ್ತದ. ಮೈಗೆಲ್ಲ ಕೊಯ್ದು ಬಿಡ್ತದೆ ಇದು ಭಾಳ ಜೋಳದ ತೆನಿ. ಕೆತ್ತಬೇಕ, ಸೂಡ್ ಕಟ್ಟಬೇಕೈತ್ರಿ. ಕುಂಪಿ ಹಚ್ಬೇಕ್ರಿ. ತೆನಿ ಕೊಯ್ಬೇಕು ನೋಡಿ ಕೊಯ್ದ್ರ ಮೇಲೆ ಮಿಷನ್ ತಂದು ರಾಶಿ ಮಾಡ್ಬೇಕು. ಹಂಗ ಎಷ್ಟ್ ಚೀಲ ಇದು? ಎಷ್ಟ್ ಎಕರದ? 1 ಎಕರ್. ಈಗ ಮುಂಜಾನೆ ಎಷ್ಟಿಗೆ ಬಂದ್ರಿ ಗೊತ್ತ? ಛೇ ಮಸ್ಕಿನಾಗೆ ಬೆಳಗ್ಗೆ ಹರಟ್ಗೆನೆ. ಚಂದ ಕೆತ್ತಿರ ನೋಡ್ರಿ ಪೂರಾ. ಇನ್ನೊಂದು ಥೋಡೆ ಉಳ್ದ ಇಷ್ಟೇ, ಮುಗ್ದೋಯ್ತು ಅದನ್ನ ಇದನ್ನ ನೋಡ್ರಿ. ಈ ರೀತಿ ಕೆತ್ತಬೇಕಾಯ್ತು ನೋಡ್ರಿ. ಈಗ ಕೆತ್ತಿ ಆ ರೀತಿ ಒಂದು ಲೆವೆಲ್ ಆಗಿದೆ ಇದು ನೋಡ್ರಿ. ಎಷ್ಟು ನೀಟಾಗಿ ಹಾಕ್ಯಾರ ಸೂಡು. ಈ ಥರ ಬರ್ಬೇಕಾಗ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ತೆನಿ ಎಷ್ಟು ದಪ್ಪ ಆಗ್ಯಾವ ನೋಡ್ರಿ. ಏನಿಲ್ಲ ಅಂದ್ರೆ ಒಂದು 15-18 ಚೀಲರ ಆಗ್ಬೋದು ಇದ್ರಾಗ. 1 ಎಕರ್ ಐತಿ, 18 ಚೀಲ ಜೋಳ ಆಗ್ಬೋದು. ನೋಡೋಣ, ಅದನ್ನು ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಲೈಕ್ ಮತ್ತು ಶೇರ್ ಮಾಡಿ. ಏನ್ ಮಾಡ್ತೀರಿ ಶಿವಕುಮಾರ್? ಜೋಳ ಕಿತ್ಲತ್ತಿ ನೋಡ್ರಿ. ಕಿತ್ಲತ್ರಿ ಮುಂಜಾನೆ 6 ಗಂಟೆ ಹಿಡ್ದ ಕಿತ್ಲತ್ತೀನಿ ನಾ ಜೋಳ. ಅಂದ್ರೆ ಮುಗಿತಲ್ಲ, ನಮ್ ತಾಯರೆಲ್ಲ ನಮ್ಕ ಹಿಂದಿನ ಬಂದಾರ, ಅವ್ರು ನಮ್ಕ ಪಾಸ್ ಮಾಡ್ರ ಕೆಲ್ಸ. ಆದ್ರೆ ನನಗೆ ರೂಢಿ ಇಲ್ಲಲ್ಲ. ರೂಢಿಲ್ಲ, ಅವ್ರಿಗೆ ರೂಢಿ ಅದಲ್ಲ. ಅವ್ರ ಏಜ್ ಅವ್ರಿಗೆ ಭಾಳ ರೂಢಿ ಐತ್ರಿ. ಹಂಗಾಗಿ ನಂಗೆ ಎಷ್ಟು ಹಾರ್ಡ್ ಬರ್ತಾರ. ಹಾ ರೀ, ಕ್ಯಾಮ್ರಾಮ್ಯಾನ್ ಬಂದಾರ್ರಿ ಇಲ್ಲಿ. ಕ್ಯಾಮ್ರಾಮ್ಯಾನ್ ರೀ. ಹೌದ್ರಿ. ಸರ್ ಆಕಳ್ ನೀವು ತೊಗೊಂಡ್ರಿ ಸರ್? ಅದು ಹಂಗ್ರಿ. ಹೌದ್ರಿ ಸರ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರ ಅಷ್ಟು ಚಂದ ಅಲ್ರಿ, ಆರೋಗ್ಯವಾಗಿರ್ತಾನ. ಹಾಂ ರೀ, ಓಡಾಡ್ತಾರಲ್ರಿ ಸರ್. ಎಷ್ಟು ವಾಕಿಂಗು ಆಗ್ತದೆ ಸರ. ಹಾಂ, ಆಕಳು ಮೈದಿರ್ತೈತಿ, ಹಾಲು ಕೊಡ್ತೈತಿ. ಹಾಂ, 2 in 1 ರೀ. ಹಾಯ್ ಗೈಸ್, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.